30, 31, 1, 2 ಈ 4 ಡೇಸು ಹೊಸ ವರ್ಷದ ಕುರಿತಾಗಿ ಸಾಕಷ್ಟು ಮೂಮೆಂಟ್ ಇರುತ್ತೆ. ಆಲ್ಮೋಸ್ಟು ಭಾಳಷ್ಟು ವಾಹನಗಳ ಮೂಮೆಂಟ್ ಇರುತ್ತೆ. ಪ್ರೋಗ್ರಾಮ್ಗಳು, ಫಂಕ್ಷನ್ಗಳು, ಹೋಟೆಲ್ಗಳು, ರೆಸಾರ್ಟ್ಸು, ಆಮೇಲೆ ಈ ನಮ್ಮ ಮಾಲ್ಗಳು, ಥಿಯೇಟರ್ಸು, ದೇವಸ್ಥಾನಗಳು, ಬೇರೆ ರಿಲಿಜಿಯಸ್ ಸ್ಟ್ರಕ್ಚರ್ಸು, ಪಾರ್ಕ್ಗಳು, ಇಲ್ಲೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಾಳೆ ರಾತ್ರಿ ವಾಹನ ಸಂಚಾರ ತೀವ್ರವಾಗಿರುವಂಥದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆ ಮೇಲೆ ಜನ ಬರುವಂಥದ್ದು. ಆಮೇಲೆ ಪಾರ್ಟಿ ಮಾಡಿ, ಮದ್ಯಪಾನ ಮಾಡಿ, ಕುಡಿದು ಗಾಡಿ ಓಡಿಸೋಂಥವ್ರ ಸಂಖ್ಯೆ ಇದೆಲ್ಲ ಜಾಸ್ತಿ ಇರುತ್ತೆ. ಈಗಾಗಲೇ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಮತ್ತು ಡೇಂಜರಸ್ ಡ್ರೈವಿಂಗು, ವಿತೌಟ್ ಹೆಲ್ಮೆಟ್ ಇವೆಲ್ಲ ಕೇಸಸ್ ಆಗ್ತಾ ಇದ್ದೀರಿ. ಅದನ್ನು ಸ್ವಲ್ಪ ಇಂಟೆನ್ಸಿಫೈ ಮಾಡಬೇಕು. ಮತ್ತು ನಾಳೆ ಡಿಸೆಂಬರ್ 31 ಎಲ್ಲೆಲ್ಲಿ ಕಾರ್ಯಕ್ರಮಗಳು ಅನುಮತಿ ತೊಗೊಂಡಿದ್ದಾರೆ ನೋಡಿ ಅದ್ರದ್ದು ಸಮಯ ಮತ್ತು ನಿಯಮಾವಳಿಗಳು ಕರೆಕ್ಟಾಗಿ ನಡೀತಾ ಇದೆ ಅನ್ನೋಂಥದ್ದು ಅಸರ್ಟೈನ್ ಮಾಡಬೇಕು. ಅನುಮತಿ ಇಲ್ಲದಲ್ಲೇ ಯಾವುದೇ ಕಾರ್ಯಕ್ರಮಗಳು ಆಯೋಜನೆಗೊಂಡ್ರು ಅದನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮ ಬೇಕೋ ಅದು ತಗೋಬೇಕು. ಮುಖ್ಯವಾಗಿ ಈ ಲಿಕ್ಕರ್ ಪಾರ್ಟಿಗಳು ಮಾಡೋವಂಥದ್ದು, ಎಣ್ಣೆ ಪಾರ್ಟಿಗಳು ಮಾಡೋವಂಥದ್ದು, ಆಮೇಲೆ ಬೇರೆ ಯಾರಾದರೂ ಸೆಲೆಬ್ರಿಟೀಸು ಅಂಥವ್ರು ಇಂಥವ್ರು ಆರ್ಟಿಸ್ಟ್ಗಳನ್ನ ಕರೆಸಿಬಿಟ್ಟು ವಿತೌಟ್ ಪರ್ಮಿಷನ್ ಮಾಡೋವಂಥ ಕೆಲವಿದ್ದರೆ ಆ ಥರದ್ದು ಯಾರಿಗೆ ಗಮನಕ್ಕೆ ಬಂದರೆ ಇನ್ಫಾರ್ಮೇಷನ್ ತೊಗೊಂಡು ಕ್ರಮ ತಗೋಬೇಕು. ಮತ್ತು ಮುಖ್ಯವಾಗಿ ಹೊಸ ವರ್ಷದಲ್ಲಿ ಯುವ ಸಮುದಾಯ ಸ್ವಲ್ಪ ಈ ಹೆಚ್ಚು ನಶೆಗೆ ವಾಲಿ, ಈ ಸಿಗರೇಟು, ಬೀಡಿ, ಆಮೇಲೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಜೊತೆಗೆ ಈ ಗಾಂಜಾ ಸೇರಿದಂತೆ ಬೇರೆ ಬೇರೆ ಡ್ರಗ್ಸ್ ಕನ್ಸಂಪ್ಷನ್ ಮಾಡೋಂಥ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ. ಇವತ್ತು ನಾಳೆ ನಾಡಿದ್ದು 3 ದಿನ ಡ್ರಗ್ ಡ್ರೈವ್ ಪ್ಯಾರಲಲ್ ನಡಿಬೇಕು. ಎಲ್ಲೆಲ್ಲಿ ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಹ್ಯಾಬಿಚುವಲ್ ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರನ್ನೆಲ್ಲ ಪಿಕ್ ಮಾಡಿ ಟೆಸ್ಟಿಂಗ್ ಮಾಡಿಸುವಂಥದ್ದು, ಸ್ಟೇಷನಿಗೆ ಕರ್ಕೊಂಬರುವಂಥದ್ದು, ಅವ್ರದ್ದೆಲ್ಲ ಮೊಬೈಲ್ ಸೇರಿದಂತೆ ಎಲ್ಲನೂ ಎಕ್ಸಾಮಿನ್ ಮಾಡುವಂಥದ್ದು ರೆಗ್ಯುಲರಾಗಿ ಆಗಬೇಕು. ಈಗಾಗಲೇ ಆಗ್ತಾ ಇದೆ, ಅದು ಸ್ವಲ್ಪ ಇಂಟೆನ್ಸಿಫೈ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಇಯರ್ ಎಂಡ್ ಅನ್ನೋ ಕಾರಣಕ್ಕೆ ಯಾವುದಾದ್ರು ಫಂಕ್ಷನ್ನು, ಪಾರ್ಟಿಗಳಿಗೆ ಸ್ನೇಹಿತರು ಆ ಥರದ್ದೆಲ್ಲ ಹೋದಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ದ್ವೇಷವನ್ನು ಸಾಧಿಸ್ಕೊಳ್ಳಿಕ್ಕೆ ಮತ್ತು ಪರ್ಸ್ನಲ್ ಗ್ರಡ್ಜಸ್ ಏನಿದೆ ಅದನ್ನು ಸ್ಕೋರ್ ಮಾಡಲಿಕ್ಕೆ, ಸೆಟಲ್ ಅಪ್ ಮಾಡಲಿಕ್ಕೆ ಏನಾದರೂ ಇನ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸ್ಟಾಬಿಂಗ್ ಆಗುವಂಥದ್ದು, ಅಟೆಂಪ್ಟ್ ಮರ್ಡರ್ ಆಗುವಂಥದ್ದು, ಅಥವಾ ಹೊಡೆಯೋದು, ರೈಟಿಂಗ್ ಆಗುವಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲದ್ರ ಬಗ್ಗೆ ಹೆಚ್ಚು ವಾಚ್ಫುಲ್ ಆಗಿರಬೇಕು, ಕೇರ್ಫುಲ್ ಆಗಿರಬೇಕು. ರೌಡಿ ಶೀಟರ್ಸ್ ಯಾರೇನು ಈಗಾಗಲೇ ಠಾಣಾವಾರು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ದೀರಿ, ಅದು ಮುಂದುವರೆದು ಇವತ್ತು ನಾಳೆ ಮುಂದುವರಿಬೇಕದು. ಯಾರ್ಯಾರು ಸ್ವಲ್ಪ ಈ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗೋ ಸಾಧ್ಯತೆ ಇದೆ ಅಂಥವ್ರನ್ನೆಲ್ಲ ಪ್ರಿವೆಂಟಿವ್ ಅರೆಸ್ಟ್ ಮಾಡುವಂಥದ್ದು, ನಮ್ಮ DCP ಅವ್ರ ಮುಂದೆ ಹಾಜರು ಮಾಡಿ ಅವಶ್ಯಕತೆ ಬಿದ್ದರೆ ಜುಡಿಷಿಯಲ್ ಕಸ್ಟಡಿ ಕಳಿಸುವಂಥದ್ದು, ಆಮೇಲೆ ಎಕ್ಸ್ಟರ್ಮೆಂಟ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಕೆಲವ್ರ ಮೇಲೆ, ಅದನ್ನೆಲ್ಲ ಜಾರಿ ಮಾಡುವಂಥದ್ದೆಲ್ಲ ಆಗಬೇಕು. ಮತ್ತು ಯಾವುದೇ ಕಾರಣಕ್ಕೂ ಶಾಂತಿಯುತ ಸಂಭ್ರಮಾಚರಣೆಯಲ್ಲಿ ಅಡ್ಡಿ ಮಾಡುವಂಥವ್ರು, ಧಕ್ಕೆ ಮಾಡುವಂಥವ್ರು ಯಾರೇ ಇದ್ದರೂ ಅಂಥವ್ರ ಮೇಲೆ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಪರ್ಟಿಕ್ಯುಲರ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ರೌಡಿ ಎಲಿಮೆಂಟ್ಸು, ಮಿಸ್ಚೀವಿಯಸ್ ಎಲಿಮೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಅಗತ್ಯ ಕ್ರಮ ಆಗಬೇಕು. ಇವತ್ತಿಂದಲೇ ಮನೆಗೆ ಸರ್ಚ್ ಮಾಡುವಂಥದ್ದು, ಅವ್ರನ್ನ ವಶಕ್ಕೆ ತೊಗೊಳ್ಳುವಂಥದ್ದು, ವಿಚಾರಣೆಗೊಳಪಡಿಸುವಂಥದ್ದು, ಮತ್ತು ನಿಮ್ಗೆ ಏನೇನು ಮಾಹಿತಿ ಇದೆ ಠಾಣಾವಾರು ಪತ್ತೆ ಮಾಡುವಂಥ ಕೆಲಸ ಮಾಡಬೇಕು.